ಬನ್ನಿ ಇವತ್ತು ನಾವೊಂದು ಒಳ್ಳೆ ದೇವಸ್ಥಾನವನ್ನು ನೋಡ್ಕೊಂಡು ಬರೋಣ. ಇದು ಗೌಡಗೆರೆ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ದೇವಸ್ಥಾನ. ಇಲ್ಲಿಗೆ ಹೋಗಬೇಕು ಅಂದರೆ ಬೆಂಗಳೂರಿಂದ ಮೈಸೂರು ಬಸ್ ಸ್ಟಾಪ್ ಅಂದರೆ ಸ್ಯಾಟಲೈಟ್ ಬಸ್ ಸ್ಟಾಪ್ಗೆ ಹೋಗಬೇಕು. ಅಲ್ಲಿಂದ ಚನ್ನಪಟ್ಟಣಗೆ KSRTC ಬಸ್ಸಲ್ಲಿ ಹೋಗಬೇಕು. ಹೋಗಿ ಅಲ್ಲಿಂದ ಪ್ರೈವೇಟ್ ಬಸ್ಸು ಅಥವಾ KSRTC ಬಸ್ಸು ಅಥವಾ ಆಟೋ, ಈ ಮೂರಲ್ಲಿ ಯಾವುದ್ರಲ್ಲಿ ಬೇಕಾದರೂ ನೀವು ಈ ದೇವಸ್ಥಾನಕ್ಕೆ ಹೋಗ್ಬೋದು. ನಾವು ಹೋಗಿದ್ದು ಸಂಡೇ ಆದ್ರಿಂದ ತುಂಬ ಅಂದರೆ ತುಂಬಾ ರಶ್ ಇತ್ತು. ಇಲ್ಲಿ ನೋಡ್ತಾ ಇದ್ದೀರಲ್ಲ ಜನ, ಇದು ಬರೀ 20% ಅಷ್ಟೇ. ಇನ್ನೂ ಅಷ್ಟು ಜನ ಒಂದು ದೊಡ್ಡ ಹಾಲ್ ಥರ ಇದೆ, ಅಲ್ಲಿ ಕ್ಯೂ ನಿಲ್ಲಿಸಿರ್ತಾರೆ. ಮುಂದೆ ನೋಡ್ತೀರಾ ನೀವು ವಿಡಿಯೋದಲ್ಲಿ. ಈಗ ನಾವು ಮೆಟ್ಲು ಹತ್ತಿ ಇಳಿದ್ವಲ್ಲ ಮೇಲ್ಗಡೆ, ಅದ್ರ ಮೆಟ್ಲು ಹತ್ತಿ ನೆಕ್ಸ್ಟ್ ಇಳಿದ ತಕ್ಷಣ ಇಲ್ಲಿ ಗಣೇಶನ ದೇವಸ್ಥಾನ ಇದೆ ನೋಡಿ. ಇಲ್ಲಿ ಎಷ್ಟು ಜನ ಇದ್ದಾರೆ ಅಂತ ನೋಡಿ. ಇವ್ರು ಆಲ್ರೆಡಿ ಎಲ್ಲ ಕಾಯಿನ ಕೊಟ್ಟೋದಕ್ಕೆ ಪ್ರದಕ್ಷಿಣೆ ಮಾಡ್ತಾ ಇರೋರು ಇವರೆಲ್ಲ ನೋಡಿ. ಇಲ್ಲಿಂದ ಅಲ್ಲಿ ಇವರೆಲ್ಲ ಕ್ಯೂ ನಿಂತಿರೋರೆ. ಇಲ್ಲಿ ನೋಡ್ತಿದ್ದೀರಲ್ಲ, ಇದೆಲ್ಲ ಕ್ಯೂ ಸಿಸ್ಟಮು. ಇದನ್ನೆಲ್ಲ ದಾಟ್ಕೊಂಡು ನಾವು ಅಲ್ಲಿಗೆ ಹೋಗೋದಕ್ಕೆ ಮಿನಿಮಮ್ ಅಂದರೂ ಒಂದು 3 hours ಅಥವಾ 4 hours ಅಂತೂ ಬೇಕೇ ಬೇಕು. ಅಷ್ಟು ರಶ್ ಇದೆ, ಸಿಕ್ಕಾಪಟ್ಟೆ ರಶ್ಶು. ನೀವು ಹೋಗೋದಾದರೆ ವೀಕ್ ಮಿಡಲಲ್ಲಿ ಹೋಗಿ. ನೀವು ವೀಕೆಂಡಲ್ಲಿ ಹೋಗಿದ್ದೀರಾ ಅಂದರೆ ತುಂಬ ರಶ್ ಇರುತ್ತೆ, ಯಾಕಂದರೆ ಬೆಂಗಳೂರಿಗೆ ನಿಯರ್ ಇದೆ. ತುಂಬ ಜನ ವೀಕೆಂಡ್ ಎಂಜಾಯ್ ಮಾಡೋದಕ್ಕೆ ಅಂತ ಹೋಗ್ತಾ ಇರ್ತಾರೆ ನೋಡಿ. ಇದು ದೇವಿ ದರ್ಶನ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ ನೋಡಿ. ಇದು ಇಷ್ಟೊತ್ತು ನೋಡಿದ್ದು 1% ಆದರೆ ಈಗ ನೋಡ್ತಾ ಇರೋದು ನೀವು 99%. ಹೌದು, ಭೂಮಿಯ ಒಳಗೆ ಗುಹೆ ಒಳಗಡೆ ನಿಧಿನೇ ಅಡಗಿದೆ ಅಂತ ಹೇಳ್ಬೋದು. ಅಷ್ಟು ಜ್ಞಾನ ಭಂಡಾರನೇ ಇದೆ ಇದರೊಳಗಡೆ. ನೀವು ಕಂಡು ಕೇಳರಿಯದ ಎಲ್ಲ ರೀತಿಯ ನಮ್ಮ ಭಾರತೀಯ ಪುರಾತನ ಸಂಸ್ಕೃತಿಯನ್ನು ಅನಾವರಣ ಮಾಡಿದ್ದಾರೆ. ನೀವು ಮಕ್ಕಳಿಗೆ ಏನು ಪುಸ್ತಕದಲ್ಲಿ ನೀವು ಹೇಳ್ಕೊಡ್ತೀರಾ ಅದನ್ನಿಲ್ಲಿ ಪ್ರಾಕ್ಟಿಕಲ್ಲಾಗೆ ಒಂದು ಸರಿ ಕರ್ಕೊಂಡು ಬಂದು ತೋರಿಸಿದ್ರೆ ನಿಜಕ್ಕೂ ಅವ್ರ ಮನಸ್ಸಲ್ಲಿ ಶಾಶ್ವತವಾಗಿ ಉಳಿಯುತ್ತೆ ಅಂತ ಹೇಳ್ಬೋದು. ನೀವು ಒಂದು ಸಾರಿ ನಿಮ್ಮ ಮಕ್ಕಳನ್ನ ಇಲ್ಲಿಗೆ ಕರ್ಕೊಂಡು ಬಂದು ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿದರೆ ಇದೆಲ್ಲ ನಿಜವಾಗ್ಲೂ ನಡೆದಿತ್ತಾ ಅಂತ ಅವ್ರು ಆಶ್ಚರ್ಯ ಪಡ್ತಾರೆ. ಇದು ಯಾವುದೋ ಒಂದು ಕನಸಿನ ಲೋಕಕ್ಕೆ ನಾವು ಹೋಗಿ ವಾಪಸ್ ಬಂದ ಹಾಗೆ ಅನಿಸುತ್ತೆ. ನಿಜ, ಇದು ಗುಹೆ ಒಳಗಡೆ ನಿಮಗೆ ಟಿಕೆಟು 300 rupees ಏನೋ ತಗೋತಾರೆ. ನೀವು ಅಮೌಂಟ್ ಜಾಸ್ತಿ ಆಯಿತು ಅಂತ ಯಾವುದೇ ಕಾರಣಕ್ಕೂ ಇದನ್ನು ಸ್ಕಿಪ್ ಮಾಡಬೇಡಿ. ಮಕ್ಕಳೇ ಆಗಲಿ ದೊಡ್ಡವರೇ ಆಗಲಿ ಇದನ್ನೊಂದು ಸಾರಿ ನೋಡ್ಕೊಂಡು ಬರಲೇಬೇಕು ಅಂತ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನೋಡಿ. ಶುರುವಾಗೋದು ಹಳೆಗನ್ನಡದ ಕವಿಗಳಿಂದ, ರಾಘವಾಂಕ, ಜನ್ನ, ರನ್ನ, ಪೊನ್ನ, ಅಲ್ಲಿಂದ ಶುರುವಾಗುತ್ತೆ. ಮತ್ತು ರಾಜವಂಶಗಳಿಗೆ ಸಂಬಂಧಪಟ್ಟಂತಹ ಪ್ರತಿಮೆಗಳು, ಗಂಗರ ಪ್ರಸಿದ್ಧ ರಾಜ, ಬಾದಾಮಿಯ ಚಾಲುಕ್ಯರ ಪ್ರಸಿದ್ಧ ರಾಜ, ಕದಂಬರ ಪ್ರಮುಖ ರಾಜ, ಹೊಯ್ಸಳರ ಪ್ರಮುಖ ರಾಜ, ಇವ್ರನ್ನೆಲ್ಲ ಇಲ್ಲಿ ಪ್ರತಿಮೆಗಳನ್ನು ನಾವು ನೋಡ್ಬೋದು. ಇಲ್ಲಿ ನೋಡ್ತಾ ಇರೋದು ಕದಂಬರ ಪ್ರಮುಖ ರಾಜ ಮಯೂರ ಶರ್ಮ ಒಬ್ಬ ಬ್ರಾಹ್ಮಣ ಯುವಕ. ತನ್ನ ಹಠ ಛಲಕ್ಕೋಸ್ಕರ ಒಬ್ಬ ಕ್ಷತ್ರಿಯನಾಗಿ ಬದಲಾದಂತಹ ಕತೆ ಮಯೂರವರ್ಮ. ಮೂವಿ ಇದೆ, ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು. ಮಕ್ಕಳಿಗೆ ಖಂಡಿತ ಆ ಮೂವಿನ ತೋರಿಸಿ ಅಂತ ನಾನು ಈ ಮೂಲಕ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿಗೆ ಬಂದರೆ ನಮ್ಮ ಮತ ಧರ್ಮ ಪ್ರವರ್ತಕರು, ಮೊದಲನೆಯದಾಗಿ ಶಂಕರಾಚಾರ್ಯರು, ಮಧ್ವಾಚಾರ್ಯರು ಹಾಗೆ ರಾಮಾನುಜಾಚಾರ್ಯರು, ಈ ಮೂವರ ಬಗ್ಗೆ ಜೀವನ ಚರಿತ್ರೆಯನ್ನು ನೀವು ಮಕ್ಕಳಿಗೆ ತಿಳಿಸಿಕೊಡಿ ಅಂತ ಈ ಮೂಲಕ ನಿಮ್ಮೆಲ್ಲರಲ್ಲೂ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ತಾ ಇದ್ದೀರಾ ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಹಾಗೆ ಅವರ ನಿಷ್ಠಾವಂತ ಸೇನಾನಿ ಸಂಗೊಳ್ಳಿ ರಾಯಣ್ಣ. ಇವರು ನಮ್ಮ ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರು, ಹಕ್ಕ ಬುಕ್ಕ ಹಾಗೂ ಪ್ರಸಿದ್ಧ ರಾಜ ಶ್ರೀಕೃಷ್ಣ ದೇವರಾಯ. ಈಗ ನೀವು ನೋಡ್ತಾ ಇರೋದು ಸರ್ವಜ್ಞ,
ಪ್ರತಿಯೊಬ್ಬರಲ್ಲೂ ಒಂದೊಂದು ಅಕ್ಷರವನ್ನು ಕಲಿತು ಸರ್ವಜ್ಞರಾದಂತಹ ಕವಿ ತ್ರಿಪದಿಯ ಬ್ರಹ್ಮ ಅಂತಾನೆ ಹೇಳ್ಬೋದು. ನೆಕ್ಸ್ಟ್, ದಾಸರಲ್ಲೇ ಅತಿ ಶ್ರೇಷ್ಠರಾದವರು ಕನಕದಾಸರು. ದಾಸರೆಂದರೆ ಪುರಂದರದಾಸರಯ್ಯ. ಅತಿ ಶ್ರೇಷ್ಠರಾದಂತಹ ದಾಸ ಸಾಹಿತ್ಯವನ್ನು ನಮ್ಮ ಕನ್ನಡ ನಾಡಿಗೆ ಕೊಟ್ಟಂತಹ ದಾಸರಲ್ಲೇ ಅತಿ ಶ್ರೇಷ್ಠರಾದ ದಾಸರು ಪುರಂದರದಾಸರು ಹಾಗೂ ಕನಕದಾಸರು. ನಂತರ ಇಲ್ಲಿಂದ ಶುರುವಾಗೋದು ನಮ್ಮ ಸ್ವತಂತ್ರ ಪೂರ್ವ ಭಾರತದ ಸ್ಥಿತಿಗತಿಗಳು. ಇಲ್ಲಿ ನೋಡ್ತಾ ಇದ್ದೀರಾ, 1857ರ ದಂಗೆಗೆ ಕಾರಣರಾದಂತಹ ದೋಂಡಿಯಾ ವಾಘ್. ಇವರು ನೀವು ಕೈಯಲ್ಲಿ ಹಿಡಿದಿರೋದನ್ನೇ ನೋಡಿದ್ರೆ ಗೊತ್ತಾಗುತ್ತೆ, ಇವರು ಒನಕೆ ಓಬವ್ವ. ಚಿತ್ರದುರ್ಗದ ಪಾಳೆಗಾರ ವೀರ ಮದಕರಿ ನಾಯಕನ ಆಸ್ಥಾನದಲ್ಲಿ ಕಾವಲುಗಾರನ ಹೆಂಡತಿ ಓಬವ್ವ. ಚಿತ್ರದುರ್ಗದ ಕೋಟೆಯ ಒಳಗೆ ಹೈದರಾಲಿಯ ಸೈನಿಕರು ಒಳನುಸುಳುವುದನ್ನು ಕಂಡ ಓಬವ್ವ ಮನೆಯಲ್ಲಿರುವ ಒನಕೆಯನ್ನು ತಂದು ಎಲ್ಲ ಹೈದರಾಲಿಯ ಸೈನಿಕರನ್ನು ಹೊಡೆದುರುಳಿಸಿ ಚಿತ್ರದುರ್ಗದ ಕೋಟೆಯನ್ನು ರಕ್ಷಣೆ ಮಾಡಿದ್ದಂತಹ ವೀರ ವನಿತೆ ಓಬವ್ವ. ನೀವು ಇದನ್ನು ಕಥೆನ ತಿಳ್ಕೋಬೇಕು ಅಂದರೆ ನಮ್ಮ ಕನ್ನಡ ಚಿತ್ರರಂಗದ ಮೇರು ನಟಿ ಜಯಂತಿ ಅಮ್ಮನವರ ಮೂವಿ ಇದೆ, ತುಂಬ ಚೆನ್ನಾಗಿದೆ ನೋಡಿ. ಈಗ ನೀವು ನೋಡ್ತಾ ಇರೋದು ಕವಿರತ್ನ ಕಾಳಿದಾಸ. ಕವಿರತ್ನ ಕಾಳಿದಾಸ ಮೂವಿನ ನೋಡಿದ್ರೇ ನಿಮಗೆ ಇದ್ರ ಬಗ್ಗೆ ಗೊತ್ತಾಗುತ್ತೆ ಅಂತ ಹೇಳ್ತೀನಿ. ಡಾಕ್ಟರ್ ರಾಜ್ಕುಮಾರ್ ಅವರ ಕವಿರತ್ನ ಕಾಳಿದಾಸ ಮೂವಿಯನ್ನು ನೀವು ನೋಡಿ, ಏನೂ ಗೊತ್ತಿಲ್ಲದಂತಹ ವ್ಯಕ್ತಿ ಒಬ್ಬ ದೊಡ್ಡ ಕವಿ ಆಗಿದ್ದು ಹೇಗೆ ಅನ್ನೋದನ್ನು ನೀವು ಆ ಮೂವಿ ನೋಡಿದ್ರೆ ಗೊತ್ತಾಗುತ್ತೆ. ತಾಯಿ ಜಗನ್ಮಾತೆ ಕಾಳಿಯ ಆಶೀರ್ವಾದದಿಂದ ಇವರು ಕವಿರತ್ನ ಕಾಳಿದಾಸ ಅಂತ ಹೆಸರಿಟ್ಕೊಂಡಿದ್ದಾರೆ. ಕಾಳಿಯ ದಾಸ ಆಗಿರೋದ್ರಿಂದ ಇವರು ಕಾಳಿದಾಸ, ಕವಿರತ್ನ ಕಾಳಿದಾಸ ಅಂತ ಹೆಸರಿಟ್ಕೊಂಡು ಇವರು ಪ್ರಸಿದ್ಧ ಕವಿಯಾಗಿದ್ದಾರೆ. 1ನೇ ನಾಗಚಂದ್ರ, ಇವರು ಶಾತವಾಹನರ ಪ್ರಸಿದ್ಧ ರಾಜ, ಗೌತಮಿ ಪುತ್ರ ಶಾತಕರ್ಣಿ. 1ನೇ ನಾಗವರ್ಮ, ಬೆಳವಡಿ ಮಲ್ಲಮ್ಮ. ಕಲ್ಯಾಣಿ ಚಾಲುಕ್ಯರ ಪ್ರಸಿದ್ಧ ರಾಜ 6ನೇ ವಿಕ್ರಮಾದಿತ್ಯ. ಇವರು ಕೆಳದಿಯ ಚೆನ್ನಮ್ಮ. ಕೆಳದಿ ಸಂಸ್ಥಾನದ ಪ್ರಸಿದ್ಧ ನಾಯಕ ಶಿವಪ್ಪ ನಾಯಕ. ಇಲ್ಲಿಂದ ಸ್ಟಾರ್ಟ್ ಆಗೋದೇ ವಚನ ಸಾಹಿತ್ಯ. ಬಸವಣ್ಣನವರು ಗದ್ಯ ಪದ್ಯ ಮಿಶ್ರಿತ ಸಾಹಿತ್ಯವೇ ವಚನ ಸಾಹಿತ್ಯ. ಸಾಮಾನ್ಯ ಜನರಿಗೆ ಅರ್ಥವಾಗುವ ಆಡು ಭಾಷೆಯಲ್ಲಿ ವಚನ ಸಾಹಿತ್ಯವನ್ನು ರಚನೆ ಮಾಡಿ ಸಾಮಾನ್ಯ ಜನರಿಗೆ ಅರ್ಥೈಸಿದಂತಹ ವ್ಯಕ್ತಿ ಎಂದರೆ ಬಸವಣ್ಣನವರು. ಜನರನ್ನು ಮೌಢ್ಯದಿಂದ ಹೊರತಂದು ಅವರಿಗೆ ಜಾತಿ, ಧರ್ಮ ಇವುಗಳ ಅಂಧಕಾರದಿಂದ ಬೆಳಕಿನೆಡೆಗೆ ಕೊಂಡೊಯ್ದಂತಹ ವ್ಯಕ್ತಿ ಬಸವಣ್ಣನವರು. ನೀವು ಇಲ್ಲಿ ನೋಡುತ್ತಿರುವುದು ಅನುಭವ ಮಂಟಪ. ಅದರ ಅಧ್ಯಕ್ಷರು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಅಲ್ಲಮ ಪ್ರಭುಗಳು. ಅವ್ರ ಬಸವಣ್ಣನವರ ಪಕ್ಕದಲ್ಲಿ ಕೂತಿರೋರು ಅಲ್ಲಮ ಪ್ರಭುಗಳು. ಅಲ್ಲಿ ನಿಂತಿದ್ದಾರಲ್ಲ, ಅವರು ಶ್ರೇಷ್ಠ ವಚನಕಾರ್ತಿ ಅಕ್ಕ ಮಹಾದೇವಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇವರೆಲ್ಲ ಅನುಭವ ಮಂಟಪದ ಸದಸ್ಯರು. ನೆಕ್ಸ್ಟ್, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ. ಬ್ರಿಟಿಷರ ವಿರುದ್ಧ ಯುದ್ಧವನ್ನು ಸಾರಿ ಅವರ ವಿರುದ್ಧ ಕತ್ತಿಯನ್ನು ಹಿಡಿದು ಹೋರಾಡಿ ತನ್ನ ಸಂಸ್ಥಾನವನ್ನು ರಕ್ಷಣೆ ಮಾಡಿದಂತಹ ಮಹಿಳೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ. ನೀವು ನೋಡುತ್ತಿರುವುದು ಪಾಳೆಗಾರರು. ಇವರು ನಮ್ಮ ಬೆಂಗಳೂರು ಹತ್ತಿರ ಚನ್ನಪಟ್ಟಣದ ಪಾಳೆಗಾರರು. ಇವರು ನಮ್ಮ ಬೆಂಗಳೂರು ನಗರದ ನಿರ್ಮಾತೃ ಕೆಂಪೇಗೌಡ ಮಹಾಪ್ರಭುಗಳು. ನೀವು ಪ್ರತಿ ವರ್ಷ ದಸರಾ ಹಬ್ಬದಲ್ಲಿ ನವರಾತ್ರಿಗಳನ್ನು ಆಚರಣೆ ಮಾಡ್ತೀರಾ. ನವದುರ್ಗೆಯ ಅವತಾರಗಳು 9 ತಾಯಿ ಜಗನ್ಮಾತೆಯ ಅವತಾರಗಳನ್ನು ನಾವಿಲ್ಲಿ ನೋಡ್ಬೋದು. ಶಕ್ತಿಯ ಅವತಾರಗಳು. ಮೊದಲನೇ ದಿನ ನೀವು ಪೂಜೆ ಮಾಡ್ತಿರಲ್ಲ, ಶೈಲಪುತ್ರಿ. ಇವರು ಶೈಲಪುತ್ರಿ. ನೆಕ್ಸ್ಟ್, ಇವರು ಬ್ರಹ್ಮಚಾರಿಣಿ ದೇವಿ. 2ನೇ ದಿನ ಬ್ರಹ್ಮಚಾರಿಣಿ ದೇವಿ.
ಚಂದ್ರಘಂಟ, ಮೂರನೇ ದಿನ ಚಂದ್ರಘಂಟ. 4 ಕೂಷ್ಮಾಂಡ ದೇವಿ. ತಾಯಿ ಜಗನ್ಮಾತೆ ಸ್ಕಂದ ಮಾತಾ 5. ಕಾತ್ಯಾಯಿನಿ ಮಾತೆ 6. 7 ಕಾಳರಾತ್ರಿ ಮಹಾಕಾಳಿ, ಕಾಳಿ ಅವತಾರ, ಶಕ್ತಿಯ ಇನ್ನೊಂದು ಅವತಾರ ಕಾಳಿ ಅವತಾರ. ಮಹಾಗೌರಿ 8 ಮಹಾಗೌರಿ. ಇವರು ತಾಯಿ ಸರಸ್ವತಿ ಶಾರದಾ ಮಾತೆ. ನೆಕ್ಸ್ಟ್ ನಮ್ಮ ಕನ್ನಡ ನಾಡಿನ ಭುವನೇಶ್ವರಿ ತಾಯಿ ಕನ್ನಡಾಂಬೆ, ಕನ್ನಡಮ್ಮ. 9 ಸಿದ್ಧಿದಾತ್ರಿ. ಇದು ಕೈಲಾಸ ಪರ್ವತ, ಶಿವ ಪಾರ್ವತಿಯರ ವಾಸಸ್ಥಳ, ಶಿವನ ಪ್ರತಿಮೆ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ, ಕೈಲಾಸ ಪರ್ವತ ಆ ಒಂದು ಕಲ್ಪನೆಯನ್ನು ಮಾಡಿಕೊಂಡು ಅದೇ ಥರ ನಂದಿ ಇದೆ. ಇಲ್ಲಿ ತಾಯಿ ಜಗನ್ಮಾತೆ ಪಾರ್ವತಿ ಮಾತೆ ಇದ್ದಾರೆ. ಇಲ್ಲಿ ಬೆಳಕು ಕಾಣ್ತಾ ಇದೆಯಲ್ಲ, ಇಲ್ಲಿಗೆ ಎಂಡಾಯಿತು ಅನ್ಕೋಬೇಡಿ, ಇನ್ನೂ ಇದೆ ನೋಡಿ. ಶುರುವಾಗುತ್ತೆ ನಮ್ಮ ಸ್ವತಂತ್ರ ಹೋರಾಟಗಾರರ ಪಯಣ. ರವೀಂದ್ರನಾಥ ಠಾಗೂರ್, ಗೋಪಾಲಕೃಷ್ಣ ಗೋಖಲೆ, ಲಾಲ್ ಬಹದ್ದೂರ್ ಶಾಸ್ತ್ರಿ, ಶಿವಾಜಿ ಮರಾಠರ ಪ್ರಮುಖ ರಾಜ ಶಿವಾಜಿ. ಸ್ವಾಮಿ ವಿವೇಕಾನಂದರು ಏಳಿ ಎದ್ದೇಳಿ, ಗುರಿ ಮುಟ್ಟುವವರೆಗೆ ನಿಲ್ಲದಿರಿ ಎಂದು ಕರೆಯನ್ನು ನೀಡಿದಂತಹ ವ್ಯಕ್ತಿ. ಚಿಕಾಗೋದಲ್ಲಿ ಭಾರತವನ್ನುದ್ದೇಶಿಸಿ ಮಾತನಾಡಿದ ಏಕೈಕ ವ್ಯಕ್ತಿ ಸ್ವಾಮಿ ವಿವೇಕಾನಂದರು. ಸ್ವತಂತ್ರ ಪೂರ್ವದಲ್ಲಿ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಆದ್ಯತೆಯನ್ನಿತ್ತವರು ಜ್ಯೋತಿಬಾ ಫುಲೆ. ನೆಕ್ಸ್ಟ್ ಇವರು ರಾಜಾರಾಮ್ ಮೋಹನ್ ರಾಯ್, ದಯಾನಂದ ಸರಸ್ವತಿ, ಲಾಲಾ ಲಜಪತ ರಾಯ್, ಬಾಲಗಂಗಾಧರ ತಿಲಕ್, ಬಿಪಿನ್ ಚಂದ್ರ ಪಾಲ್. ಇವರೆಲ್ಲ ಸ್ವತಂತ್ರ ಹೋರಾಟಗಾರರು. ಇದು ನಮ್ಮ ಬಾಹ್ಯಾಕಾಶದ ಜಗತ್ತು. ಗ್ರಹ, ನಕ್ಷತ್ರ, ಉಪಗ್ರಹ, ಸೂರ್ಯ, ಚಂದ್ರ, ಭೂಮಿ. ವಿಜ್ಞಾನಿಗಳು. ಇದು ಉಪಗ್ರಹ ಉಡಾವಣೆ. ಇವರು ಸರೋಜಿನಿ ನಾಯ್ಡು, ಸ್ವತಂತ್ರ ಹೋರಾಟಗಾರರು. ಸಾವಿತ್ರಿಬಾಯಿ ಫುಲೆ, ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಆದ್ಯತೆಯನ್ನಿತ್ತವರು. ಜ್ಯೋತಿಬಾ ಫುಲೆಯವರ ಹೆಂಡತಿ ಸಾವಿತ್ರಿಬಾಯಿ ಫುಲೆ. ಸಂಚಿ ಹೊನ್ನಮ್ಮ, ಭಗತ್ ಸಿಂಗ್,
ಚಿಕ್ಕ ವಯಸ್ಸಿನಲ್ಲೇ ಸ್ವತಂತ್ರ ಸಂಗ್ರಾಮದಲ್ಲಿ ತೊಡಗಿಸಿಕೊಂಡು ಚಿಕ್ಕ ವಯಸ್ಸಿನಲ್ಲಿಯೇ ಪ್ರಾಣತ್ಯಾಗ ಮಾಡಿದ ಮಹಾನ್ ದೇಶಪ್ರೇಮಿ ಭಗತ್ ಸಿಂಗ್. ಇವರು ಚಂದ್ರಶೇಖರ ಆಜಾದ್, ಸುಖದೇವ್ ಸಿಂಗ್, ನಿರ್ಮಲಾನಂದ ಸ್ವಾಮೀಜಿ. ಈಗ ಇದರಲ್ಲ ಆದಿಚುಂಚನಗಿರಿ ಕ್ಷೇತ್ರದ ಸ್ವಾಮೀಜಿ. ಇದು ಭಾರತದಲ್ಲೇ ಪ್ರಥಮ ಬಾರಿಗೆ ಸ್ವಾತಂತ್ರ್ಯವನ್ನು ಘೋಷಿಸಿಕೊಂಡಂತಹ ಚಿಕ್ಕ ಗ್ರಾಮ ಈಸೂರು. ಈ ಈಸೂರಿನ ಬಗ್ಗೆ ಈ ಒಂದು ಪಿಕ್ಚರ್ ನಿಮಗೆ ತಿಳಿಸಿಕೊಡುತ್ತೆ. ಬ್ರಿಟಿಷರು ಹೇಗೆ ಸ್ವತಂತ್ರ ಹೋರಾಟಗಾರನ ಗಲ್ಲಿಗೇರಿಸ್ತಾ ಇದ್ರು ನೋಡಿ. ಯಾವುದೇ ಪ್ರಾಣ ಭಯವಿಲ್ಲದೆ ಜೀವವನ್ನು ತೆತ್ತ ದೇಶ ಪ್ರೇಮಿಗಳು.